ತಾಳಕ್ಕೆ ನಲಿತ ಬಾ ರಾಗದ ಸ್ವರಗೀತೆ ಹಾಡಿ ಕೈ ಕರೆಯುವ ಬಾ ಕುಳಿತ ನಲಿತ ಜನರ ನಗಿಸುವ ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇ ಓ ರಾಣಿ. ಶಶಿರೇಖಾ, ನಿಮ್ಮ ತಂದೆ ಬಲರಾಮದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಮಗ ಲಕ್ಷ್ಮಣ ಕುಮಾರರಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸಿದ್ದೇನು? ಹಾಗೆ ನಾನು ಆತನನ್ನು ವರಿಸಲು ಸಮ್ಮತಿಸಿದ್ದರೆ ಈ ಸಿಡಿಲಿನ ವರೆ ಅಭಿಮನ್ಯುವಿನ ಅರ್ಧಾಂಗಿ ಆಗ್ತಿದ್ದಾಳೆ. ನೀನು ಹೇಳು. ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದಿದ್ದವು. ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿ ಒಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಅನುಮತಿಯು ಅತ್ಯವಶ್ಯಕವಲ್ಲವೇ? ಯಾರ ಒಪ್ಪಿಗೆ ಹೇಗೆ ಇದ್ದರೂ ಸತ್ಯ. ಕೌರವರ ಸಂಬಂಧದಿಂದ ನನ್ನನ್ನು ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ದೇವಿಯರ ಸಹಾಯ ತಾನೇ ನಮ್ಮಿಬ್ಬರ ವಿವಾಹಕ್ಕೆ ಶ್ರೀರಕ್ಷೆ. ಹಬ್ಬ, ಎಂತಹ ಚಾತುರ್ಯದ ನುಡಿ! ಎಂತಹ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ
ಸೌಂದರ್ಯ ನುಡಿಯಂತಹ ಚಾತುರ್ಯ ನಡೆಯಂತಹ ಗಾಂಭೀರ್ಯ ಎಂತಹ ಸೌಂದರ್ಯ ತಮ ಮದ ತಮ ಗಮ ತಪ ಗಮ ಸರಿ ಸ ತಪ ಮದ ಪಮ ಗ ಪಾಪ ತಪ ಗ ಪಾಪ ಸರಿ ಸ ಆಹಾ, ನೀನು ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ, ಅತ್ತೆ ರುಕ್ಮಿಣಿ ದೇವರನ್ನು ಮಾತ್ರವಲ್ಲ ಶಶಿರೇಖಾ, ನಿನ್ನನ್ನು ಮದುವೆ ಮನೆಯಿಂದ ಮಾಯಾವೇಶದಿಂದ ಅಪಹರಿಸಿ ತಂದು ನನಗೆ ವಿವಾಹ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋತ್ಕಚ, ಆತನ ಸಾಹಸವನ್ನು ಸ್ಮರಿಸಿಕೊಳ್ಳಬೇಕು ತಿಳಿಯಿತೆ. ದೇವಿ ಶಶಿರೇಖು ಈ ಪಾಂಡವ ಗೃಹಿಣಿಯಾಗೋದಕ್ಕೆ ನನ್ನ ಅಗ್ರಜ ಇಡಿಂಬಸುತನ ಚಾಣಕ್ಯತನವೇ ಕಾರಣ. ಸ್ವಾಮಿ, ಅದು ಹೇಗೆ ಇರಲಿ ಬನ್ನಿ. ಪೀಠದಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ಶಶಿ ಶಶಿ ಶಶಿರೇಖಾ, ಏನು ಮಾಡುತ್ತಿರುವೆ? ಸ್ವಾಮಿ, ಸೇವಿಸುವ ಪ್ರತಿಯೊಂದು ಆಹಾರ ಪದಾರ್ಥದ ಮೇಲೂ ತಿನ್ನುವವರ ಹೆಸರನ್ನು ಬರೆದಿರುವ ಆ ಭಗವಂತರುಗಳು ಶಶಿರೇಖೆ ಅಭಿಮನ್ಯು ಉತ್ತರೆಯ ಸಂಬಂಧವು ಹೀಗೆ ಜರುಗಬೇಕೆಂದು ಏಕೆ ರಚಿಸಿರಬಾರದು? ಸತ್ಯ, ನಿನ್ನ ನುಡಿಯು ಅಕ್ಷರಶಃ ಸತ್ಯ ಶಶಿರೇಖಾ. ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವ ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈದಿರುವ ನಿನ್ನನ್ನು ಮತ್ತು ಉತ್ತರೆಯನ್ನು ನನ್ನ ಹೆಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇನೆ. ತಂಗಾಳಿಯು ನೀನು ತಂಗಾಳಿಯು ನೀನು ತಂಗಾಳಿಯು ನೀನು ತಂಗಾಳಿಯು ನೀನು ರಾಗದ ಜೊತೆ ಸಂಗೀತದ ಹಾಯಾಗಿರಲಿ ರಾಗದ ಜೊತೆ ಸಂಗೀತದ ಹಾಯಾಗಿರಲಿ ತಂಗಾಳಿಯು ತಂಗಾಳಿಯು
ಛಾಯಾಗಿರಲೇನು ರಾಗದ ಜೊತೆ ಸಂಗೀತವು ಬೆರೆತರೆ ಛಾಯಾಗಿರಲೇನು ತಂಗಾಳಿಯು ನೀನು ತಂಗಾಳಿಯು ನೀನು ಲಾ 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 ಓಂ ಪಿತೃದೇವೋ ಭವ. ದಾಳಗಳು ದಾಳಗಳು ಈ ದಾಳಗಳನ್ನು ಸಾಮಾನ್ಯವಾದ ದಾಳಗಳೆಂದು ತಿಳಿದಿರುವೆಯಾ ಮೂಢ? ಈ ದಾಳಗಳು ಸಾಮಾನ್ಯವಾದ ದಾಳಗಳಲ್ಲವೋ ದುರ್ಯೋಧನ. ಈ ದಾಳಗಳಿಂದಾಗಿ ಪಾಂಡವರು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡಿದ್ದು ಈ ದಾಳಗಳಿಂದಾಗಿ. ದ್ರೌಪದಿ ವಸ್ತ್ರಾಪರಣಕ್ಕೆ ಪ್ರೇರಣೆಯನ್ನು ನೀಡಿದ್ದು ಈ ದಾಳಗಳೇ. ಕಂಸ, ಜರಾಸಂಧ ಮುಂತಾದ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಕಾರಣವಾಗಿದ್ದ ಈ ದಾಳಗಳೇ. ದುಶ್ಯಾಸನ ಒಡಲನ್ನು ಬಗೆದು ಆತನ ಬಿಸಿರಕ್ತದಿಂದ ದ್ರೌಪದಿಯ ಹಿಡಿಬಿಡಿಯನ್ನ ಕಟ್ಟಲಿಕ್ಕೆ ಕಾರಣವಾಗುವುದು ಈ ದಾಳಗಳೇ. ಮುಂದೆ ನಡೆಯುವ ಗದಾ ಯುದ್ಧದಲ್ಲಿ ಭೀಮನು ತನ್ನ ಗದಾ ದಂಡದಿಂದ ದುರ್ಯೋಧನ ತೊಡೆಯನ್ನು ಮುರಿದು ಆತನು ತೊಡೆಯನ್ನು ಮುರಿದುಕೊಂಡು ಧರೆಯ ಮೇಲೆ ಬಿದ್ದು ವಿಲವಿಲನೆ 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 ಒದ್ದಾಡಿ ನರಳಾಡಿ ಸಾಯುವುದಕ್ಕೂ ಕಾರಣವಾಗುವುದು ಈ ದಾಳಗಳೇ. ಕೊನೆಗೆ ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ ಎಂಬಂತೆ ಧರ್ಮ ಪಾಲಕರಾದ ಪಾಂಡವರಿಗೆ ಜಯವು ಲಭಿಸಿ ಸಂತೋಷದಿಂದ ಸಿಂಹಾಸನವೇರಿ ಅರುಷನಿಂದ ರಾಜ್ಯಭಾರವನ್ನು ಮಾಡಿ ದ್ವಾಪರಯುಗವು ಅಂತ್ಯವಾಗಿ ಕಲಿಯುಗವು ಆರಂಭವಾಗುವುದಕ್ಕೆ ಕಾರಣವಾಗುವುದು ಈ ದಾಳಗಳೇ. ಇಷ್ಟೆಲ್ಲ ಕೃತ್ಯಗಳಿಗೆ ದಾರಿ ತೋರಿದ ಈ ದಾಳಗಳನ್ನು ಸಾಮಾನ್ಯವಾದ ದಾಳಗಳೆಂದು ತಿಳಿದಿರುವೆಯಾ? ಎಲ್ಲ 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 ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ಮರುಳೇ, ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಅನುಜರ ದೇವರ ಮೂಲಗಳು, ಜನ್ಮದಾತನನ್ನೊಳಗೊಂಡ
ಅನುಜರ ದೇಹದ ಮೂಲೆಗಳು ಅನುಜರ ದೇಹದ ಮೂಲೆಗಳು ಮೂಲೆಗಳು ತಾಳಗಳೆಲ್ಲವ ಮರುಳೇ ಇವುಗಳು ತಾಳಗಳೆಲ್ಲವೋ ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕೊಡುವಂಶದ ಹಾಳು ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕೊಡುವಂಶದ ಹಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಪೂಲ ಕೌರವನ ಕೇಳು ಮುಂದೆ ನಡೆಯುವ ಗೋಳ ಕಾಲಗಳ ಕೌರವನಗಳ ಸಾಲು ಸಾಲು ಮುಂದೆ ನಡೆಯುವ ಘೋರ ಕಾಲದಲ್ಲಿ ಕೌರವನಗಳ ಸಾಲು ಸಾಲು ಸ್ವಲ್ಪ ಕಿರೀಟವ ಧರಿಸಿ ಸ್ವಲ್ಪ ಕಿರೀಟವ ಧರಿಸಿ ಕಪ್ಪಲಿ ನಡೆಯುವ ದುರುಳನಗೆ ಸ್ವಲ್ಪ ಕಿರೀಟವ ಧರಿಸಿ ಕಪ್ಪಲಿ ನಡೆಯುವ ದುರುಳನಗೆ ಕಥಾಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಬೇಪುಗಾರ ಶ್ರೀಕೃಷ್ಣನಿಗೆ ಬ್ರಹ್ಮಾಂಡದಲ್ಲಿನ ತೊರೆಯನ್ನು ಬೇಪುಗಾರ ಶ್ರೀಕೃಷ್ಣನಿಗೆ ಬ್ರಹ್ಮಾಂಡದಲ್ಲಿನ ತೊರೆಯನ್ನು ಮರ್ಮಾಂಧದ ನಿನ್ನ ತೊಡೆಯನ್ನು ಮೊರೆಸಿ ದಾಳಗಳೆಲ್ಲವ ಬರುಳೇ ಇವುಗಳು ದಾಳಗಳೆಲ್ಲವೋ ದಾಳಗಳೆಲ್ಲವ ಬರುಳೇ ಇವುಗಳು ದಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಅನುಜರ ದೇಹದ ಮೂಲೆಗಳು ಜನ್ಮದಾತನನ್ನೊಳಗೊಂಡ ಅನುಜರ ದೇಹದ ಮೂಲೆಗಳು ಅನುಜರ ದೇಹದ ಮೂಲೆಗಳು ಮೂಲೆಗಳು ತಾಳಗಳೆಲ್ಲವ ಮರುಳೇ ಇವುಗಳು ತಾಳಗಳೆಲ್ಲವೋ 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 ಸೈಬಲರಾಜ ಶಕುನಿ ಸೈಬಲರಾಜ ಶಕುನಿ ಒಂದು ನಿನ್ನ ತಮ್ಮಂದರಿಗಾಗಿ ಮಾಡಿದ ಶಪಥವೇನಾಯಿತು ಏನಾಯಿತು ಏನಾಯಿತು ನಿನ್ನ ಶಪಥ ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸಾಧು ಏನೀ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ ಏನೀ ಪ್ರಳಯೋಕ್ತಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಭ ದುರ್ಯೋಧನ ದುರ್ನೀತ ದುರ್ಛಾತ ದುರ್ನ ದುರ್ಯೋಧನನೇ ಕೇಳು ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಭಯಂಕರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗೊಂಡೆಗೆಯೂ ನನಗುತ್ತಿರುವುದು ಕೈಕಾಲುಗಳು ಕಂಪಿಸುತ್ತಿರುವುದು ನನ್ನ ಈ ದೇಹವೆಲ್ಲವೂ ಕ್ರೋಧಾಗ್ನಿ ಜ್ವಾಲೆಯಿಂದ ಧಗಧಗನೆ
ಧಗಧಗನೆ ಧಗಧಗನೆ ದಹಿಸುತ್ತಿರುವುದು ದುರ್ಯೋಧನ, ಧಗಧಗನೆ ದಹಿಸುತ್ತಿರುವುದು, ಧಗಧಗನೆ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ದುರ್ಯೋಧನ, ಧಗಧಗನೆ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕನ. ಹರಡಿದ ಲಾಭ ಎಲ್ಲೆಲ್ಲೂ ಉಳಿಯುವುದೆಂದು ನೀ ಕೊಡುವಂತ ದುರ್ಯೋಧನ, ಹರಡಿದ ಲಾಭ ಎಲ್ಲೆಲ್ಲೂ ಉಳಿಯುವುದೆಂದು ನೀ ಕೊಡುವಂತ ಧಗಧಗ ಧಗಧಗ ಧಗಧಗನೆ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಆಪಿ ಸೋಲಿಸಿ ಅಮ್ಮನ ಕುಲಪತಿ ಕಂದನು ಹತ್ತಿರ ಮಧ್ಯಾಹ್ನದೊಳಗೆ ಆಪಿ ಸೋಲಿಸಿ ಅಮ್ಮನ ಕುಲಪತಿ ಕಂದನು ಹತ್ತಿರ ಮಧ್ಯಾಹ್ನದೊಳಗೆ ಅನ್ನತ ಮಂದಿರ ನೂರು ನಮಗೊದಗಿ ಮುದೀಶ್ವರ ಮನಸಾವು ರೋಹಿ ಅನ್ನತ ಮಂದಿರ ನೂರು ನಾವು ನಮಗೊದಗಿ ಮುದೀಶ್ವರ ಮನಸಾವು ನೂರ್ವಲೊಬ್ಬನೆ ಉಳಿದಿಹನೀಗ ತೀರಿಸಲದ ಸಾಲವದೇಗ ರೋಹಿ, ನೂರ್ವಲೊಬ್ಬನೆ ಉಳಿದಿಹನೀಗ ತೀರಿಸಲದ ಸಾಲವದೇ ಹೆಮ್ಮರವಾಗುವುದೆಲ್ಲ ಸೇರು 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 ಹೆಮ್ಮರವಾಗುವುದೆಲ್ಲ ಸೇರು ಸ್ಮಶಾನವೆನುವುದು ಕೌರವ ನಾಡು ದುರ್ಯೋಧನ, ಹೆಮ್ಮರವಾಗುವುದೆಲ್ಲ ಸೇರು ಸ್ಮಶಾನವೆನುವುದು ಕೌರವ ನಾಡು ಧಗಧಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಧಗಧಗ 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 ದುರ್ಯೋಧನ, ಅಂದು ಆ ನನ್ನ ಹತಭಾಗ್ಯ ಸಹೋದರನಿಗೆ ಒಂದು ದಿನಕ್ಕೆ ಒಂದು ಮುಷ್ಟಿ ಹಿಡಿ ಅನ್ನ ಒಳಲ ನೀರನ್ನು ಕೊಡುತ್ತಿದ್ದೆಯೋ ಪಾಪಿ ದುರ್ಯೋಧನ. ಆ ಹಿಡಿ ಅನ್ನ ಒಳಲ ನೀರಿನಿಂದ ನಮ್ಮಗಳ ಒಡಲು ತುಂಬುತ್ತಿರಲಿಲ್ಲವೋ ಪಾಪಿ ದುರ್ಯೋಧನ. ನಮ್ಮಗಳ ಒಡಲು ತುಂಬುತ್ತಿರಲಿಲ್ಲ. ಆ ಸಮಯದಲ್ಲಿ ಆ ನನ್ನ ಹತಭಾಗ್ಯ ಸಹೋದರರೆಲ್ಲರೂ ಒಂದು ನಿಶ್ಚಯವನ್ನ ಮಾಡಿ ಆ ಹಿಡಿ ಅನ್ನ ಒಳ ನೀರನ್ನು ಸಂಪೂರ್ಣವಾಗಿ ನನಗಿತ್ತು. ಅವರು ಒಂದು ಮಾತನ್ನು ಪಡೆದು ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ ಆ ಗಿಡಿಯನ್ನ ಒಲೆಯ ನೀರನ್ನು ನನಗಿತ್ತು. ನನ್ನ ಶ್ವಾಸಕೋಶದಲ್ಲಿ ಉಸಿರು ಬತ್ತದ ಹಾಗೆ ನೋಡಿಕೊಂಡು ಅವರೆಲ್ಲರೂ ಉಪವಾಸ ಬಾಯಾರಿಕೆಗಳಿಂದ ನಿನ್ನನ್ನು ಶಪಿಸುತ್ತಾ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಇಂದು ಸಹ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರವಾದ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನ ದೇಹವನ್ನು ಅಣು ಅಣುವಾಗಿ ಚಿತ್ರವಾಗಿ ತುಂಡು ತುಂಡುಗಳಾಗಿ ಕತ್ತರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳೇ ಹೊರತಾಗಿ
ಬೇರೆ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲವೋ ಕೌರವ, ನನ್ನಲ್ಲಿ ಉಳಿದಿಲ್ಲವೋ? ದುಷ್ಟ ದುರ್ವಿಧಿಯ ಅಟ್ಟ ಆಸೆಯಿಂದ ಮೆರೆಯುತ್ತಿರುವ ದುಳ್ಳ ದುರ್ಯೋಧನನೇ ಕೇಳು, ನಾವೇನು ಸಾಮಾನ್ಯರೇ? ನಾನು ಸಹ ನಿನ್ನಂತೆ 99 ಮಂದಿ ಸಹೋದರನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋದಲ ರಾಜನಿಗೆ ಬಹುಪರಾಗ್ 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 ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಈ ಕಡೆ ನನ್ನ 99 ಮಂದಿ ಸಹೋದರರು, ಈ ಕಡೆ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಆದರೆ ಏ ಪಾಪಿ ದುರ್ಯೋಧನ, ಆದರೆ ನಿನ್ನಿಂದಾಗಿ ಈ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಘೋಪುರವಾದವು ದುರ್ಯೋಧನ, ಗಾಳಿ ಘೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎನ್ನುವ ಹಾಗೆ ಗತಸ್ಮರಣೆಯಿಂದ ಅಮೃತವು ವಿಷವಾಗುವುದು. ಅಂತೆಯೇ ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು, ಅದರಲ್ಲಿಯೂ ಸೋದರ ಮಾವನೆಂದು ಕರುಣೆ ತೋರದ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ ನುಡಿಗಳನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಒಳಗಿಸಬೇಕು. ಅಣ್ಣ ಭಾಗ್ಯ ಸಹೋದರರೇ, ಹಳಬೇಡಿರೋ, ಉಳಿದಿಹೇನು ನಾನು ನಿಮ್ಮಯ ಸಲುವಾಗಿಯೇ, ನಿಮ್ಮಯ ಹಿತಕ್ಕಾಗಿಯೇ. ಹಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ. ಹಳಬೇಡಿ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ಆ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿರುವ ನಿಮಗೆ ನಿರಾಜನವನ್ನು ಮಾಡಿಸುವನು. ಅಳಬೇಡಿ ದುರ್ಯೋಧನ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶಕುನಿಯಿಂದ ನಿನಗಾಗತಕ್ಕಂತಹ ಹಿಂಸೆ ಅತಿ ಭಯಾನಕವೆನಿಸುವುದು. ಆಯ ಕಣ್ಣಿನಿಂದ ತೊಯ್ದು
ಗುರು ಹಿರಿಯ ರಕ್ತಗಳಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡದಂತೆ ಮಾಡಿ ನೇರವಾಗಿ ನರಕದ ಮಾರ್ಗವನ್ನೇ ಇಳಿಸುವೆ. ನರಕದ ಮಾರ್ಗ ನಿನಗೆ ಕೌರವೇಶ್ವರ, ನಿನಗೆ ಪರಮ ವೈದಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನಾಗಮನ. ನಾನು ಮಾಡಿದ ಕಾರ್ಯ ಯುಕ್ತವೇ ಶಕುನಿ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ತಮ್ಮ ಯಾದವ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಲು ಬಂದರೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಮತ್ತೆ ಈ ದುರ್ಯೋಧನ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಸಮೂಲವಾಗಿ ನಾಶ ಮಾಡಿಬಿಡಬಲ್ಲ. ಆದರೆ ಜ್ಞಾತಿಹಿಂಸೆ, ಸ್ವಯತ ಕಲಹ ಇದು ಉಚಿತವೇ ಶಕುನಿ? ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ನಾನು ಅವನ ಮಾತನ್ನು ಅಭಿಮಾನದಿಂದ ತಿರಸ್ಕರಿಸಿ ಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ. ಬಿಡು ದುರ್ಯೋಧನ. ಹೋದ್ರ ಅಣ್ಣ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ದರ್ಪಿತ ಗೋಪಾಲ ನಮ್ಮ ಸತ್ಕಾರವನ್ನು ಸಂಗ್ರಹಿಸುತ್ತೇ ಕಾಣುತ್ತಿಲ್ಲ. ಆಗಲೇ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ ಅವನದೆಷ್ಟೊಂದು ಅವಹೇಳನ ಪ್ರಿಯ ಸಹೋದರ. ಈ ಕೃಷ್ಣನಿಗೆ ವಿದುರಿಗಿಂತ ಭಕ್ತರು ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ನಡೆ ಸಹೋದರ, ಚಿಂತಿಸಬೇಡ. ಆ ಸತ್ಕಾರ ಮತ್ತೆ ಸತ್ಕಾರ ಎತ್ತರಿಕೆ ಅಣ್ಣ, ಎತ್ತರಿಕೆ ಎತ್ತರಿಕೆ ಅಣ್ಣ, ಎತ್ತರಿಕೆ ಮುರಾರಿ ಕೃಷ್ಣನ ಮುಂದಿನ ಮೂಲವ ತಿಳಿಯುವ
ನನಗೆ ಸತ್ಕಾರವಂತೆ ಸತ್ಕಾರ. ನಾನು ಒಪ್ಪಲಾಗದು. ಸಹೋದರ ದುಶ್ಯಾಸನ ಸಹೋದರ ದುಶ್ಯಾಸನ ಸಹೋದರ ದುಶ್ಯಾಸನ. ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ನಾನು ಸಹ ಒಂದೊಂದು ಸಾರಿ ಸಮಾಧಾನಪಡಿಸುವುದು ದುಸ್ಸಾಧ್ಯವಾಗಿದೆ. ನೋಡಿದ್ಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು. ಮದಗಜಗಳಷ್ಟಿದ್ದರೇನು, ಒಂದು ಸಿಂಹಕ್ಕೆ ಸಾಟಿಯಾಗಬಲ್ಲದೆ ಮಾವ. ಮಾವ, ದುರ್ಯೋಧನ, ಈಗೇನು ಮಾಡುವುದು? ಆ ಕೃಷ್ಣನ ಸಂಧಿಗೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದರೆ ಈ ನಮ್ಮ ಸಾರ್ವಭೌಮನ ವೈಭವನ್ನ ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಆರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ದುರ್ಯೋಧನ, ಅಪಮಾನ. ಮಾವ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ದುರ್ಯೋಧನ? ಮಾವ, ಆ ಕೃಷ್ಣನ ಮೇಲೆ ನಿನಗೆ ಏಕಿಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯನ ನಿರ್ಮೂಲ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಆತನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿದರೆ ಅವನನ್ನು ಪೂಜಿಸಿ ಆರಾಧಿಸುವರೋ ಅವರನ್ನೇ ಧ್ವಂಸ ಮಾಡಿರುವರು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಅಲ್ಲವೇ? ಕಾರಣವಿಲ್ಲದೆ ಅವರನ್ನೂ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳೋ ಮರಳೋ ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಓಲೈಸಿಕೊಂಡನಲ್ಲವೇ? ಆ ಕಳ್ಳ ಕೃಷ್ಣ ಅಂತವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ಏಕೆ ದ್ವಾರಕ್ಕೆ ಕಳಿಸಿದೆ? ಆ ನಂದಗೋಪಾಲನ ಮನೆ ಬಾಗಿಲನ್ನು ನಿಂತು ಸಾಯಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನೋ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕೇತ್ತು ಆ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಹೌದು ಮಾವ. ಎನ್ನುವ ಹಾಗೆ ಕೃಷ್ಣನಿಗಿಂತ ಕೃಷ್ಣನ ವಿಜಯೋನ್ಮತ್ತನಾದ ಯಾದವ ಸೈನ್ಯವು ನಿನಗೆ ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ತನ್ನ ಯಾದವ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನಿನ್ನ ಸಹಾಯ ನನಗೆ ಬೇಡವೇ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ಅರ್ಜುನನು ಆ ದಿನ ನಿನ್ನ ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ದುರ್ಯೋಧನ, ಆ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ನಿಷ್ಕಾರುಣ್ಯ, ದಯೆ, ದಾಕ್ಷಿಣ್ಯ ಅದು ನನ್ನ ದುರ್ಯೋಧನನ ಬಾಯಿಂದ. ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಅರ್ಥಾಧಾರಿಗಳು. ಒಂದು ವೇಳೆ ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ಅವರ ರಾಜ್ಯದ ಮೇಲಿದ ಹಕ್ಕು ನಷ್ಟವಾಯಿತು ದುರ್ಯೋಧನ, ನಷ್ಟವಾಯಿತು. ಅವರು ಅದನ್ನು ಹೊಂದುವುದೆಂದರೆ ಏನಯ್ಯ? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾಂಜಲಿ ನೀಡುವುದು ನಿನ್ನಂತಹ ಯೋಧರಿಗೆ ಉಚಿತವಲ್ಲ.
ಒಂದು ವೇಳೆ ಪಾಂಡವರೇನಾದರೂ ರಾಜ್ಯಕ್ಕೆ ಹಂಬಲಿಸಿದ್ದೇ ಆದರೆ ರಣರಂಗದಲ್ಲಿ ಹೋರಾಡಿ ವಿಜಯಶಾಲಿಗಳಾಗಿ ನಂತರ ರಾಜ್ಯವನ್ನು ಪಡೆಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಕ್ಕೆ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಸಹ ಕೊಡಲಾಗುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಮತ್ತೆ ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಮಾವ. ಆ ದುರ್ಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಏನು ಮಾವ ನಿನ್ನ ಸಲಹೆ? ದುರ್ಯೋಧನ, ಈಗ ಬೇಡ, ಸಮಯ ಬಂದಾಗ ನಾನೇ ಅದನ್ನು ನಿನ್ನಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ದುರ್ಯೋಧನ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಮಾವ. ನೆನಪಿರಲಿ. ನಡೆ ಮಾವ, ನಡೆ ದುರ್ಯೋಧನ, ನಡೆ ಸಾರ್ವಭೌಮ, ನಡೆ ಸಾರ್ವಭೌಮ, ನಡೆ 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 ಕುರುಕುಲದ ರಣಕಲಿ. ನೀನಾಗುವೆ ರಣರಂಗದಲ್ಲಿ ಗರಿವ ಬಿರುಗಾಳಿಗೆ ಸೇರಿದ ಕಾಮೋಡವನ್ನೇ ಎಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಾಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮ ಸಂಧಾನದ ಮನೆಗೆ ಸಿಕ್ಕಿ ವಾಚ್ಯವಾಗಲಿ. ದುರ್ಯೋಧನ, ನಾನು ನಿನ್ನ ಹಿತೈಷಿ ಎಂದು ತಿಳಿದಿರುವೆಯೇನೋ ಮೂಢ. ನಾನು ನಿನ್ನ ಹಿತೈಷಿ ಅಲ್ಲವೋ? ಕೇಳು, ನಾನೆಂದಿಗೆ ನಿನ್ನ ಅರಮನೆಗೆ ಅಂದೇ ಆ ನಿನ್ನ ಅರಮನೆ ಕಾಗೆ ಒಕ್ಕ ಗೋಡಿದಂತಾಯ್ತು, ನಾರಿ ಒಕ್ಕ ಬೀಳಂತಾಯ್ತು ಆ ನಿನ್ನ ಅರಮನೆ. ಕುರುಡನ ಮಗನೇ, ಶಕುನಿ ಎಂಬ ಮೂರಕ್ಷರದ ಅರ್ಥವೇನೆಂಬುದನ್ನು ಬಲ್ಲೆಯ ಕುನ್ನಿ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಭೂ ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ನಾಮ. ಶಕುನಿಯಿಂದ ಕುರುವಂಶ ನಿರ್ನಾಮ. ದುರ್ಯೋಧನ, ಎಂದಿಗೆ ನಿನ್ನ ಹೆಂಡತಿಯಾದ ಆ ಭಾನುಮತಿಯು ರಣರಂಗದಲ್ಲಿ ನಿನ್ನ ಶವದ ಮೇಲೆ ಬಿದ್ದು ತನ್ನ ಎದೆಯೊಡೆದುಕೊಂಡು ಗೋಡಾಡಿ ಸಾಯುವಳೋ? ಅಂದೇ ಈ ಶಕುನಿಗೆ ಆನಂದ, ಮಹದಾನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಮಹದಾನಂದ. ಆನಂದ ದುರ್ಯೋಧನ, ಆನಂದ ಆನಂದ ಶಕುನಿಗೆ ಮಹದಾನಂದ. ಆನಂದ ದುರ್ಯೋಧನ, ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ದುರ್ಯೋಧನ, ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ.
ಬಯಸಿರುವೆ ಆನಂದ ಆನಂದ ಈ ಶೆಟ್ಟಿಗೆ ಮಹಾದಾನಂದ